ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳ ಸ್ನೇಹಿತರೆ ನಾನು ಇವತ್ತಿನ ದಿನ ನಿಮಗೆ ವಿಶೇಷವಾದ ಒಂದು ಪುಟ್ಟ ತಾಂತ್ರಿಕ ಪ್ರಯೋಗನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಯಾವೊಂದು ವಿಷಯಕ್ಕೆ ಅಂದರೆ ನಿಮ್ಮ ಜೀವನದಲ್ಲಿರುವಂಥ ನೋವುಗಳಿರ್ಬೋದು, ಕಷ್ಟಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಶತ್ರು ಸಮಸ್ಯೆಗಳಿರ್ಬೋದು, ಉದ್ಯೋಗದ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು. ನಮಗೆ ಈ ಕಷ್ಟದಿಂದ ಪಾರಾದರೆ ಸಾಕಪ್ಪ, ನನ್ನ ಜೀವನದಲ್ಲಿ ಒಂದು ನಿಮಿಷನಾದರೂ ಒಂದು ಸಂತೋಷ ಅನ್ನೋದು ಕೊಡು, ಒಂದು ನಗು ಅನ್ನೋದಾದರೂ ಕೊಡು, ನನ್ನ ಜೀವನದಲ್ಲಿ ನಾನು ಪರಿತಪಿಸ್ತಾ ಇರೋಂಥ ಕಷ್ಟ ಮತ್ತೊಬ್ಬರಿಗೆ ಯಾವತ್ತೂ ಬರಬಾರ್ದು, ಅಂಥ ಕಷ್ಟದಲ್ಲಿ ನಾನು ತುಂಬ ಮುಳುಗೋಗ್ಬಿಟ್ಟಿದ್ದೀನಿ, ಏನಾದರೂ ಮಾಡಿ ಈ ಸಮಸ್ಯೆಯಿಂದ ನನ್ನನ್ನು ಪಾರು ಮಾಡು ಅಂತ ಪರಿತಪಿಸ್ತಾ ಇರೋವಂಥವ್ರು ಎಂಥದ್ದೇ ಇರ್ಬೋದು. ಅದು ಸಾಂಸಾರಿಕ ಸುಖ ಇರ್ಬೋದು, ಪ್ರೀತಿ ಸುಖ ಇರ್ಬೋದು, ಅಥವಾ ಆರೋಗ್ಯದ ಭಯ ಇರ್ಬೋದು, ಅಥವಾ ಶತ್ರುಗಳ ಸಮಸ್ಯೆಗಳಿರ್ಬೋದು, ಯಾವುದೇ ಒಂದು ನೋವುಗಳು ನಿಮಗೆ ಕಾಡ್ತಾ ಇದೆ ಅಂದರೆ ಅಂಥವರು ನೀವು ಮಾಡ್ಕೊಳ್ಬೋದಾದಂಥ ಇದು ತಾಂತ್ರಿಕ ಪ್ರಯೋಗ. ಇದನ್ನು ನೀವು ಮಂಗಳವಾರದ ದಿನಗಳಲ್ಲೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೀವು ಏನು ಮಾಡಬೇಕು ಅಂದರೆ ಈ ತಾಂತ್ರಿಕ ಪ್ರಯೋಗನ ಮಾಡುವಾಗ ಅದನ್ನು ಯಾರ ಕೈಯಲ್ಲೂ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಾರ್ದು ಮತ್ತು ಮಾಡಿದ್ದೀವಿ ಅಂತಲೂ ನೀವು ತೋರಿಸ್ಕೊಬಾರ್ದು. ಆ ಒಂದು ರಹಸ್ಯವಾಗಿ ಮಾಡೋಕೊಳ್ಳೋವಂಥ ಒಂದು ಪುಟ್ಟ ತಾಂತ್ರಿಕ ಪ್ರಯೋಗ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಒಂದು ವೈಟ್ ಬಟ್ಟೆನ ನೀವು ತೊಗೊಬೇಕಾಗುತ್ತೆ. ಅಂದರೆ ಪಂಚಶಲ್ಯದಲ್ಲಿರುತ್ತಲ್ಲ ಅದನ್ನು ನೀವು ಯೂಸ್ ಮಾಡಿರಬಾರ್ದು. ಅಂಥ ಪಂಚಶಲ್ಯದಲ್ಲಿ ಒಂದು ಅಂಗ ಇಷ್ಟಗಳ ಕರ್ಚಿಪ್ ಥರ ನೀವು ಅದನ್ನು ಕಟ್ ಮಾಡ್ಕೊಬೇಕಾಗುತ್ತೆ. ಆ ಹಳದಿ ಅಂದರೆ ವೈಟ್ ಬಟ್ಟೆಗೆ ನೀವು ಅರಿಶಿಣ ಹಚ್ಚಿ ಅದನ್ನು ವೈಟ್ ಬಟ್ಟೆನ ಹಳದಿ ಬಟ್ಟೆ ಮಾಡಿಕೊಂಡು ಅದ್ರ ಜೊತೆಗೆ ನೀವು ರಹಸ್ಯವಾಗಿ ಒಂದು 9 ಅಥವಾ ಒಂದು 5 ತುಳಸಿ ಎಲೆಗಳನ್ನು ನೀವು ಇಡಬೇಕಾಗುತ್ತೆ. ಅಲ್ಲಿ ನೀವು 1-2 ಲವಂಗಗಳನ್ನು ಇಡಬೇಕಾಗುತ್ತೆ. ಆ ಲವಂಗದ ಜೊತೆ ನೀವು ಒಂದು ಬೆಂಕಿ ಪಟ್ಟಣನ ನೀವು ರಹಸ್ಯವಾಗಿ ನೀವು ನಿಮ್ಮ ಮನಸ್ಸಲ್ಲಿ ಯಾವ್ಯಾವ ಥರ ನೋವುಗಳಿದೆ, ನಿಮ್ಮ ಜೀವನದಲ್ಲಿ ಆಗ್ತಾ ಇರೋವಂಥ ಎಂಥ ನೋವುಗಳು ನಿಮಗೆ ತುಂಬ ನೋವು ಕೊಡ್ತಿದೆ ಅಂತ ಹೇಳಿ ಆ ಬೆಂಕಿಪಟ್ಟಣನ ನೀವು ಆ ಬೆಂಕಿಪಟ್ಟಣದಲ್ಲಿರೋಂಥ ಕಡ್ಡಿಗಳನ್ನು ನೀವು ತಗೋಬೇಕಾಗುತ್ತೆ. ಆ ಕಡ್ಡಿಗಳನ್ನು ನೀವು ಅದರ ಜೊತೆ ಇಟ್ಟು, ಅಂದರೆ ತುಳಸಿ ಎಲೆಗಳು ಮತ್ತು 2 ಲವಂಗಗಳನ್ನು ನೀವು ಅದರ ಜೊತೆ ಇಟ್ಟು ಅದಕ್ಕೆ ಒಂದು ಗಂಟನ್ನು ಹಾಕಿ ಇದ್ರ ಮುಂದೆ ನೀವು ನಿಮ್ಮ ನೋವುಗಳು ಎಂಥ ನೋವುಗಳಿದೆ, ಯಾವ ರೀತಿ ನೀವು ಅದರಿಂದ ಪಾರಾಗಬೇಕು ಅಂತ ನೀವು ಬಯಸ್ತೀರೋ ಅದನ್ನು ನೀವು ಆಂಜನೇಯನಿಗೆ ಹೇಳ್ಬೇಕಾಗುತ್ತೆ. ಆಂಜನೇಯನಿಗೆ ನೀವು ಆ ನೋವನ್ನ ಹೇಳುವಾಗ ಶ್ರೀರಾಮ ಶ್ರೀರಾಮ ಅಂತ ನೀವು ಒಂದು 108 ಸರಿ ಹೇಳ್ಕೊಬೋದು, 11 ಸರಿ ಹೇಳ್ಕೊಬೋದು, ಅಥವಾ ಹನುಮನ ಮಂತ್ರಗಳು ಮತ್ತು ನಿಮಗೆ ಶ್ರೀರಾಮನಂದು ಮಂತ್ರಗಳೇನಾದರೂ ಬರುತ್ತೆ ಅಂದರೆ ಆ ಮಂತ್ರಗಳನ್ನು ನೀವು ಹೇಳ್ಕೊಂಡು ರಾಮ ಜಪನ ನೀವು ಮಾಡಿ ಅದನ್ನು ನೀವು ಆಂಜನೇಯನ ದೇವಸ್ಥಾನದಲ್ಲಿ ಎಲ್ಲಾದರೂ ನಿಮಗೆ ನೀವು ಗಂಟನ್ನು ಕಟ್ಟಿರೋ ಅಂಥದ್ದನ್ನು ಆಂಜನೇಯನ ಪಾದಕ್ಕೆ ಇಡೋವಂಥ ಜಾಗಗಳಿರೋಂಥ ಆಂಜನೇಯನ ದೇವಸ್ಥಾನಗಳಿದ್ದರೆ ಅಲ್ಲಿ ನೀವು ಅದನ್ನು ತಗೊಂಡೋಗಿ ಪಾದದಡಿಗೆ ಇಟ್ಟು ಬರೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ, ಅಂದರೆ ಯಾವುದಾದ್ರೂ ಉತ್ಸವ ಮೂರ್ತಿಗಳು ಆಂಜನೇಯಂದು ಪ್ರತಿಮೆಗಳು ಇರುತ್ತೆ ಅಂದರೆ ಅಲ್ಲಿ ಗಿನ ಯಾರೂ ಇರೋದಿಲ್ಲ, ಆದರೆ ನೀವೇ ಸ್ವತಃ ಹೋಗಿ ಅಲ್ಲಿ ಪೂಜೆ ಮಾಡೋ ಅಂಥದ್ದು ಇರುತ್ತೆ, ಅಥವಾ ಮುಟ್ಟೋ ಅಂಥದ್ದು ಅವಕಾಶ ಇರೋವಂಥ ದೇವಸ್ಥಾನಗಳಿಗೆ ಹೋಗಿ ಇದನ್ನು ನೀವು ಆಂಜನೇಯನ ಪಾದಕ್ಕೆ ಇಟ್ಟು ರಹಸ್ಯವಾಗಿ ಇಟ್ಟು ಬರೋದ್ರಿಂದ, ಅಂದರೆ ಯಾರು ನೋಡ್ದಿರೋ ಅಂಥದ್ದು ಅರ್ಚಕರು ಇರಬಾರ್ದು, ಆದರೆ ನೀವೇ ಸ್ವಂತ ಕೈಯಾರೆ ಅದನ್ನು ಇಟ್ಟು ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿರೋಂಥ ಎಷ್ಟೋ ನೋವುಗಳು, ಕಷ್ಟಗಳು, ಸಮಸ್ಯೆಗಳು ಇದು ಪರಿಹಾರ ಆಗುತ್ತೆ. ನೀವು 1 ವಾರ ಮಾಡಿದ ತಕ್ಷಣ ಇದಾಗುತ್ತೆ ಅಂತಲ್ಲ, ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಪ್ರತಿ ಮಂಗಳವಾರ ಇದನ್ನು ಚಿಕ್ಕ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊತಿರ್ಬೇಕು. ಯಾಕಂದರೆ ನಮ್ಮ ಜೀವನದಲ್ಲಿರುವಂತಹ ನಕಾರಾತ್ಮಕತೆ ಅಥವಾ ನಮ್ಮ ಜೀವನದಲ್ಲಿ ಶತ್ರುಗಳಿಂದ ಬರ್ತಿರೋವಂಥ ಕೆಟ್ಟ ದೃಷ್ಟಿ ಇರ್ಬೋದು, ಅಥವಾ ಗ್ರಹ ಬಲಗಳಿಂದ ಬರ್ತಿರೋವಂಥ ತೊಂದರೆಗಳಿರ್ಬೋದು, ಅಂತಹ ತೊಂದರೆಗಳೆಲ್ಲ ನಿವಾರಣೆ ಮಾಡುವಂಥ ಶಕ್ತಿ ಇರೋದು ನಮ್ಮ ಆಂಜನೇಯನ ದೇವರಿಗೆ. ಅಂತ ಆಂಜನೇಯನ ನಾವು ಪ್ರಾರ್ಥನೆ ಮಾಡೋವಂಥದ್ದು, ಹನುಮನ ನಾವು ಯಾವಾಗಲೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಹೆಂಗೆ ಸಂಜೀವಿನಿ ಪರ್ವತನ ಹೊತ್ಕೊಂಬಂದು ಲಕ್ಷ್ಮಣನನ್ನು ಉಳಿಸಿದ್ರು, ಅದೇ ರೀತಿ ನಮ್ಮ ಜೀವನದಲ್ಲಿರುವಂಥ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ನಮ್ಮ ಜೀವನದಲ್ಲೂ ಬೆಳಕು ಅನ್ನೋದನ್ನ ಖಂಡಿತವಾಗ್ಲೂ ಕೊಡ್ತಾರೆ. ಆ ಒಂದು ಉದ್ದೇಶದಿಂದ ಈ ಪುಟ್ಟ ಸಲಹೆನ ಹೇಳಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಯಾರಿಗೆ ಇದರ ಅಗತ್ಯ ಇದೆ ಅದನ್ನು ನೀವು ಮಾಡ್ಕೊಬೋದು ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.